ಸಂಗೀತಾ ಬಂದೆ ಬಂದೆ ಬಂದೆ. ಅಂತೂ ಇಂತೂ ಸುಮಾರು ದಿನಗಳು ಕಳೆದ್ಮೇಲೆ ಒಂದು ಫ್ಯಾಮಿಲಿ ಟ್ರಿಪ್ ಫಿಕ್ಸ್ ಆಯ್ತು. ಬಾಬಾ ಅದು ಎಲ್ ಸಾಧ್ಯ ಆಗ್ತಿತ್ತು, ಏನೋ ಅಜ್ಜಿ ದೊಡ್ಡ ಮನ್ಸು ಮಾಡಿದಕ್ಕೆ ಆಗ್ತಿದೆ. ಮನ್ಸಲ್ಲಿರೋರ್ಗೋಸ್ಕರ ಮಾಡಿ ಪ್ಲಾನ್. ಅತ್ತೆ ಬೇಗ ಹುಷಾರಾಗ್ಲಿ ಅಂತ. ಎಲ್ರು ರೆಡಿನಾ? ಎಲ್ಲ ತಗೊಂಡಿದ್ದೀರಾ ಅಲ್ವಾ? ಒಂದೇ ನಿಮಿಷ, ದೂರದ ಪ್ರಯಾಣ ಅಲ್ವಾ, ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ಒಂದ್ ನಿಮಿಷ ರೀ, ಬಂದೆ ಬಂದೆ. ಬೇಗ ಮುಗಿಸ್ಕೊಳ್ಳಿ. ಆಯ್ತಾಯ್ತು. ಅಮ್ಮ ತಾಯಿ, ತಂದೆ ಮನೆಗ್ ಕಾವಲಾಗಿದ್ರೆ ಮಗ ಮನೆತನಕ್ಕೆ ಕಾವಲಾಗಿರ್ತಾನೆ. ಆದ್ರೆ ನೀನು ಭೂಮಿ ಮೇಲಿರೋ ಪ್ರತಿಯೊಂದಕ್ಕೂ ಪ್ರತಿಯೊಬ್ರಿಗೂ ಕಾವಲಾಗಿರ್ತೀಯ. ನಿನ್ ಹತ್ರ ಬೇಡ್ಕೋತಾ ಇದೀನಿ, ದೂರದ ಪ್ರಯಾಣಕ್ ಹೊರಟಿದೀವಿ, ನಮ್ ಪ್ರಯಾಣ ಸುಖವಾಗಿರ್ಲಿ. ಬಾಬಾ ವಾಕಿಂಗ್ ಹೊರಟ್ರಾ? ಹೂನಮ್ಮ, ಹೋಗ್ ಬರ್ತೀನಿ ವಾಕಿಂಗ್ಗೆ. ಬೇಗ ಹೋಗ್ ಬನ್ನಿ, ಕಾಫಿ ಮಾಡಿ ಇಟ್ಟಿರ್ತೀನಿ. ಆಯ್ತಮ್ಮ. ಮೀನಾ, ರಾತ್ರಿ ಊಟ ಮಾಡಿದ್ಯಾ ತಾಯಿ? ಮಾವ ನಾನ್ ತಿಂದೆ. ಸೂರ್ಯ? ಇಲ್ಲ ಮಾವ, ಯಾಕಮ್ಮ? ರಾತ್ರಿ ನೀವು ಲಕ್ಕಿ ಅಜ್ಜಿ ಬಗ್ಗೆ ಏನೋ ಹೇಳಿದ್ರಂತೆ. ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ಮಾವ, ಒಂದ್ ತುತ್ತು ತಿನ್ಲಿಲ್ಲ. ಅಕ್ಕಿ ಜೊತೆ ಈ ರಂಗನಾಥ ಮಾತ್ರ ಬೆಳಿಲಿಲ್ಲ, ಈ ಸೂರ್ಯನು ಬೆಳಿತಾ ಇದ್ದ ಅಂತ ನಾನು ಯಾಕೆ ಯೋಚನೆ ಮಾಡ್ಲಿಲ್ಲ. ಪಾಪ ಸೂರ್ಯ, ಅವನಿಗೆ ಎಷ್ಟು ನೋವಾಗಿದ್ರು ಅದನ್ನೆಲ್ಲ ಸಹಿಸ್ಕೊಂಡು ನನಗ್ ಊಟ ಮಾಡ್ಸದ್ನಮ್ಮ ತಾಯಿ. ಅಮ್ಮ ಫೋನ್ ಮಾಡ್ತಿದಾರೆ. ನಿನ್ನೆ ಫೋನ್ ಮಾಡಿದ್ನಲ್ಲ, ಅದಕ್ಕೆ ಅವ್ರೆ ಕಾಲ್ ಮಾಡ್ತಾರೆ. ಹಲೋ ಅಮ್ಮ. ನಾನ್ ಅಣ್ಣಮ್ಮ. ಏನಮ್ಮ, ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಮ್ಮವ್ರಿಗೆ ತುಂಬಾ ಸೀರಿಯಸ್ ಆಗಿದೆ, ಬೇಗ ಬನ್ನಿ ಅಣ್ಣವ್ರೆ. ಅಮ್ಮ, ಮಾವ ಏನಾಯ್ತು ಮಾವ? ಮಾವ ಅಮ್ಮಂಗೆ ಏನಾಯ್ತಪ್ಪ? ಅಪ್ಪ ಏನಾಯ್ತು? ಸುಮ್ನೆ ಫಸ್ಟ್ ನೀರ್ ಕುಡಿಲಿ. ಏನ್ರಿ ಸೂರ್ಯ ನಡಿ ನಡಿ, ಗಾಡಿ ತೆಗಿ, ಅರ್ಜೆಂಟ್ ಹೊಡ್ಬೇಕು. ಆಯ್ತಪ್ಪ, ಹೋಗೋಣ ಹೋಗೋಣ, ನಡಿ ಹೋಗೋಣ. ಏನಾಯ್ತು ಹೇಳಪ್ಪ ಮೊದ್ಲು. ಅಮ್ಮಂಗ್ ತುಂಬಾ ಸೀರಿಯಸ್ ಆಗ್ಬಿಡಿ ಅಂತ ಕಣೋ. ಲಕ್ಕೆ ಮೆಣಕಾ ಟ್ಯೂಬ್ ಲೈಟ್ ಇವತ್ತು ಬರ್ನ್ ಆಗಿ ಹೋಗುತ್ತೆ. ಆದ್ರೂ ಪಾಪ ಅತ್ತೆ, ಅವ್ರಿಗೆ ಸಾವನ್ನೆಲ್ಲ ಬಯಸ್ಬಾರ್ದು. ಎಂತವಳು ನಾನು. ಮೊದ್ಲು ನೀವ್ ಸುಧಾರಿಸ್ಕೊಳ್ಳಿ, ನಿಮ್ ಆರೋಗ್ಯ ಸರಿ ಇಲ್ಲ. ಸುಧಾರಿಸ್ಕೊಳೋ ಹಂತದ ನಾನಿಲ್ಲಮ್ಮ. ಮೊದ್ಲು ಅಮ್ಮನ ಉಳಿಸ್ಕೋಬೇಕು ನಾನು. ಸರಿ, ನಾನು ಶೋರೂಮ್ ರಜಾ ಹಾಕ್ಬಿಟ್ಟು ಬರ್ತೀನಿ. ಎಲ್ರು ಹೋಗೋಣ, ನಡೀರಿ. ಬಾಬಾ ಇಂತೆಲ್ಲ ಕಳಿಸ್ಬೋದು, ಏನಾಗೋದಿಲ್ಲ. ಲಕ್ಕಿಗೆ ಏನು ಆಗೋದಿಲ್ಲಪ್ಪ. ನಾವ್ ಈ ಕ್ಷಣ ಅಲ್ಲಿಗೆ ಹೋಗೋಣ. ಅಪ್ಪ ನೀನ್ ಸುಧಾರಿಸ್ಕೊಳಪ್ಪ, ಸಮಾಧಾನ ಮಾಡು. ಲೇ ಮೀನಾ, ಸ್ವಲ್ಪ ಕಾಫಿ ತಂದ್ಕಡೆ. ಅಪ್ಪ ಖಾಲಿ ಊಟ ನೀ ಮಾತ್ರ ತಗೊಳಕ್ಕಾಗಲ್ಲ, ಏನಾದ್ರು ತಿನ್ಬೇಕಪ್ಪ. ಅಪ್ಪ ನೀ ಕೂತ್ಕೊ ನಿಮಿಷ. ವಿಶ್ವದೇವ್ರೆ, ಏನಪ್ಪ ಇದು ಅಪಶಕುನ? ಅಮ್ಮ ತಾಯಿ, ಏನು ತೊಂದ್ರೆ ಆಗದೆ ಇರ್ಲಿ, ನೀನೇ ಕಾಪಾಡ್ಬೇಕು. ಹಾ ಹೊಡೋಣವಾ? ಲೇಟ್ ಆಯ್ತು. ಅಜಿತ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಏನಾಯ್ತು? ಅದು ಎಲ್ರು ದೂರದ ಪ್ರಯಾಣಕ್ ಹೋಗ್ತಿದೀವಲ್ವಾ, ನಮ್ ಪ್ರಯಾಣದಲ್ಲಿ ಯಾವ್ದೇ ರೀತಿ ತೊಂದ್ರೆ ಆಗದೆ ಇರ್ಲಿ ಅಂತ ಬೇಡ್ಕೊಂಡು ದೇವ್ರಿಗ್ ದೀಪ ಹಚ್ಚದೆ. ಸರಿ, ಆಮೇಲೆ ನೋಡಿದ್ರೆ ದೇವ್ರ ಪ್ರಸಾದ ಎಡಗಡೆಯಿಂದ ಹೂ ಬಿತ್ತು ಕಣೋ. ಹಾಗಾದ್ರೆ ನನ್ ಕೆಲ್ಸ ಆಗತ್ತೆ ಅನ್ನೋದ್ರ ಸೂಚನೆ ಇದು. ಸಂಗೀತ, ನಾನ್ ಗೆದ್ದೆ. ಪ್ರಸಾದ ಅಂತ ಹೆಸರಿಟ್ ಮೇಲೆ ಅದು ಬಲ್ಗಡೆಯಿಂದ ಬಿದ್ರೇನು ಎಡಗಡೆಯಿಂದ ಬಿದ್ರೇನಮ್ಮ? ಹಾಗಲ್ಲೇ ಕಣೋ. ಅಮ್ಮ, ಈ ಎಡಗಡೆ ಬಲ್ಗಡೆ ಅನ್ನೋ ಕಾನ್ಸೆಪ್ಟ್ ನೆಲ್ಲ ಬಿಟ್ಟಾಕಿ, ದೇವ್ರು ನೆರಳು ಬಿದ್ರೇನೆ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಅವ್ರು ಎಡಗಡೆಯಿಂದ ಹೂವ ಕೊಟ್ರೆ ಅದು ಅಪಶಕುನ? ಹಾಗಲ್ಲ ಕಣೋ, ದೂರ ಪ್ರಯಾಣ ಅಲ್ವಾ, ಅಪಶಕುನ ಬೇರೆ ಆಗಿದೆ. ಅದಕ್ಕೆ ಕಣೋ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೋಗೋ, ಆ ದೇವ್ರು ನಮ್ಮನ್ನ ಅರ್ಥನೇ ಮಾಡ್ಕೊಳಲ್ಲ, ನಮ್ಮ ಆಸೆನ ಈಡೇರ್ಸೋದೇ ಇಲ್ಲ. ಎಲ್ರು ಎಷ್ಟ್ ಆಸೆ ಪಟ್ಟು ಹೊರಟಿದ್ವಿ, ಆ ದೇವ್ರ ನಮ್ಮ ಆಸೆಗೆ ಬೆಲೆನೇ ಕೊಡ್ತಿಲ್ಲ. ದೇಹಕ್ಕೆ ಗ್ಯಾರಂಟಿ ಇಲ್ಲ, ಆಯುಸ್ಗೆ ವಾರಂಟಿ ಇಲ್ಲ. ಹೆಜ್ಜೆ ಮುಂದೆ ಇಟ್ಮೇಲೆ ಅದನ್ನ ಹಿಂದೆ ಇಡೋದು ಈ ಅಜಿತ್ ಕ್ಯಾರೆಕ್ಟರೇ ಅಲ್ಲ. ನಾವು ಹೋಗ್ತಿದೀವಿ ಅಷ್ಟೇ. ಅಜಿತ, ನಿಂದೇನೋ ಬಿಸಿ ರಕ್ತ ಕಣೋ, ಅದಕ್ಕೆ ಹೀಗೆಲ್ಲ ಮಾತಾಡ್ತೀಯ. ಆದ್ರೆ ಹಿರಿಯರಾಗಿ ಇದ್ರ ಬಗ್ಗೆ ಎಲ್ಲ ನಾವ್ ಯೋಚನೆ ಮಾಡ್ಲೇಬೇಕಲ್ವೇನೋ? ಅಕ್ಕ, ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೊಂತೀಯ? ಏನು ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನು ಮಾತಾಡ್ತೀಯ. ಒಳ್ಳೆ ಉದ್ದೇಶ ಇಟ್ಕೊಂಡು ಹೊರಗಡೆ ಹೋಗ್ತಿದೀವಿ ಅಂದ್ಮೇಲೆ ಒಳ್ಳೆ ಉದ್ದೇಶ ಇಟ್ಕೊಂಡೆ ಹೋಗೋಣ. ರೆಡಿ, ಧೈರ್ಯವಾಗಿರೋಣ, ಏನೂ ಆಗಲ್ಲ. ಬನ್ನಿ ಎಲ್ಲ. ಸರಿ ಸಾಹೇಬ್ರೆ, ಏನಾಯ್ತು? ಅಜಿತ್, ಏನಾಯ್ತು? ಪಂಚರಪ್ಪ, ಹಳ್ಳಿ ಅಲ್ವಾ, ಮಳೆ ಏನಾರು ಹೊಡೆದಿರ್ಬೋದು. ನಾನು ಟೈರ್ ಚೇಂಜ್ ಮಾಡ್ತೀನಿ, 2 ನಿಮಿಷ. ಹೆಲ್ಪ್ ಮಾಡ್ಲಾ? ಬೇಡ ಕಣ, ನೀವೆಲ್ಲ ರಿಲ್ಯಾಕ್ಸ್ ಆಗಿ, ನನ್ ಭೂಮಿ ಜೊತೆ. ಸಾಹೇಬ್ರೆ, ಪಂಚರ್ ಆಗದೆ ಇರೋ ಕಾರ್ ಯಾವ್ದಾದ್ರು ತಗೊಳಕ್ಕಾಗಲ್ವಾ ನಿಮ್ಗೆ? ಅಂತ ಕಾರು ಭೂಮಿ ಫ್ರಾಕ್ಚರ್ ಆಗ್ತಿದೆ, ಆದಾಗ ತಗೊಂತೀನಿ. ಅದು ಮ್ಯಾನುಫ್ಯಾಕ್ಚರ್ ಅಲ್ವಾ? ಅದು ಬದಲಾದಾಗ ಇದು ಬದಲಾಗತ್ತೆ. ಬೇಗ ಬನ್ನಿ, ಯಾಕೋ ತುಂಬಾ ಕಷ್ಟ ಪಡ್ತಿದ್ದೀರಾ, ನಾನ್ ಚೇಂಜ್ ಮಾಡ್ಕೊಡ್ಲಾ? ಸಾಹೇಬ್ರೆ, ಇದನ್ನೇನ್ ಮಾಡುದು? ತಿರ್ವದ ಚುಚ್ಚದ? ಕೊಡಿ ಒಂದ್ಸಲಿ. ಮಾಡು. ಯಾಕೋ ಮಾಡು, ಹೇಳ್ತೀನಿ. ಚುಚ್ಚೋದ್ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಮನೆಯವರೆಲ್ಲ ಇದೆ. ಸಾಹೇಬ್ರೆ, ತುಂಬಾ ಸುಸ್ತಾಗ್ತಿದ್ಯಾ? ನಾನ್ ಹೇಳಿದ್ನ ಭೂಮಿ ಹಾಗೆ. ಒಂಚೂರು ನೀರ್ ಕೊಡ್ಲಾ? ಬೇಡ. ಸಾಹೇಬ್ರೆ, ಬಿಸ್ಕೆಟ್ ತಿನ್ಸ್ಲಾ? ತಿಂತ ಕೆಲ್ಸ ಮಾಡ್ತೀರಾ? ಸವಸ ಆಯ್ತಲ್ಲ. ಅಲ್ಲಿ ನೀರ್ ಬಾಟ್ಲ್ ಇದೆ, ಕೊಡು. ಅದ್ ಕೊಡ್ಲಾ ಇದ್ ಕೊಡ್ಲಾ ಅಂತ ಕೇಳ್ತಿದ್ದೆ, ನೀರ್ ಕೊಡು ಅಂದ್ರೆ ಕೊಡ್ತಿಲ್ವಲ್ಲ. ಕೊಡು ಭೂಮಿ, ನೀರ್ ಕೊಡು ಭೂಮಿ. ಯಾರಾದ್ರೂ ಮಿಸ್ ಕಾಡಿದ್ರೆ ಇವ್ರು ಕಚ್ಚ ಬಿಡ್ತೇನೆ. ತೆಗೀರಿ ಎಲ್ರು, ನಿಮ್ ಒಡೆಯನ್ನ ಬಿಚ್ಕೊಡಿ. ಬೇಗ
ಮರ್ಯಾದೆಯಿಂದ ಅವ್ರನ್ನ ಬಿಟ್ರೆ ಸರಿ, ಇಲ್ಲಾಂದ್ರೆ ಗಂಟು ಮೂಟೆ ಕಟ್ಟಕ್ ಬಂದವ್ರನ್ನೆಲ್ಲ ಮೂಟೆಲ್ ಕೂರ್ಸಿ ಗಂಟಾಕ್ಬೇಕಾಗತ್ತೆ. ಒಂದು ತಲೆ ನೆಲಕ್ ಬಿದ್ರೆ ಇಂತ ಪಂಚ ಡೈಲಾಗ್ ಹೊಡಿಯೋದೆಲ್ಲ ನಿಲ್ಲುತ್ತೆ. ಆಯ್ ತೆಗಿರಿ, ಎಲ್ರ ಹೊಡಿಯೋಣ. ತೆಗಿತಾರೋ ಇಲ್ವಾ? ನಿಂಗೇನು ಉಳಿತಾನೆ ಬಿಡ್ತೇವೆ, ಏನು ಮಾಡ್ತೀವಿ ಬರ್ತಾಕ ಬರಲ್ಲ, ವಾಪಸ್ ಹೊರಟೋಗ್ತೀವಿ. ದಯವಿಟ್ಟು ಯಾರು ಏನು ಮಾಡ್ಬೇಡ, ಏಯ್ ತೆಗೀರಿ, ಬಡವನ ಕೊಟ್ಬಿಡಿ ಎಲ್ಲ ಇನ್ನ ಆಚಿತ ನೀನು ಕೊಟ್ಬಿಡೋಕಿಂತ ಹಾ ಬೇಗ ಹಾಕೋ. ಸರ್ ಯೋಚನೆ ಮಾಡ್ಬೇಡಿ, ಇನ್ನು 5 ನಿಮಿಷ ಎಲ್ಲ ಮುಗಿಸ್ಕೊಂಡು ಅವನೇ ಕರ್ಕೊಂಡ್ ಬರ್ತಾನೆ. ನಡಿ ನಡ್ರಿ ನಡಿ, ಬನ್ನಿ ಬನ್ನಿಮ್ಮ. ಥ್ಯಾಂಕ್ಸ್ ಯು. ಸೂರ್ಯ ಅಂತ ನಾಮಾಂಕಿತಗಳು, ವಿರುದಾಂಕಿತಗಳು ಬೇಜಾನ್ ಡಜನಿವೆ. ಸೊಳ್ಳೆ ಸೊಳ್ಳೆನಾ? ಅಯ್ಯೋ ಸೊಳ್ಳೆ ಅಲ್ಲ ಸ್ವಾಮಿ, ಸೊಳ್ಳೆ ಅಂತ ಅಂದ್ರೆ ಹೇಳಲೆ ಅಂತ ಅರ್ಥ. ಏನ್ ಗಲಾಟೆ ಸ್ವಾಮಿ ಅದು? ಸರ್ ಹೀಗೆ ಮುಂದಕ್ಕೆ ಹೋಗ್ತಾ ಇದ್ವಿ, ಕಾರ್ ಪಂಚರ್ ಆಯ್ತು. ಅದನ್ನ ರೆಡಿ ಮಾಡೋಷ್ಟರಲ್ಲಿ ಕಳ್ರು ಬಂತು. ಪಾಪ ಒಡವೆಗಳೆಲ್ಲ ಹೋಗ್ಬಿಡ್ತು ಏನು? ಎಲ್ಲೂ ಹೋಗಲ್ಲ, ಸಿಗುತ್ತೆ ಬಿಡಿ. ಸಮೀಕ್ ಸರಿಯಾಗಿ ನಿಮ್ ಮಗ ಬಂದು ತುಂಬಾ ಸಹಾಯ ಮಾಡಿದ್ರು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇರ್ಲಿ ತಾಯಿ, ದೊಡ್ಡ ಮಾತು. ಹೌದು, ನೀವ್ ಯಾವ ಕಡೆ ಹೋಗ್ತಾ ಇರೋದು? ರೀ, ಯಾವ್ದ್ರಿ ಆ ಊರ ಹೆಸರು? ಲಚ್ಚನ್ ದೇವನಹಳ್ಳಿ ಅಂತ. ಓ ನಮ್ಮೂರು ದೇವ್ರು ಅಲ್ಲಿ. ನಂಗೂ ಗೊತ್ತಿಲ್ಲ. ಅಲ್ಲಿ ನಮ್ದು ಜಾಗ ಇತ್ತು, ಅದನ್ನ ಮಾರ್ಬೇಕು ಅಂತ ಹೊರಟಿದ್ವಿ. ಯಾವ್ದಾರು ಲಾಡ್ಜಿಂಗ್ ನೋಡ್ಬೇಕು. ಬಾಬಾ ಅಲ್ಲಿ ಯಾವ ಲಾಡ್ಜ್ ಇದೆ? ಸಣ್ಣ ಊರಲ್ಲಿ ಯಾವ್ದಿರುತ್ತಮ್ಮ? ಯಾವ್ದು ಇಲ್ಲ, ಏನು ಇಲ್ಲ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆ ಇದೆ, ದೊಡ್ಡ ಮನೆ, ನೀವೆಲ್ಲ ಅಲ್ಲೇ ಉಳ್ಕೋಬಹುದು. ಅಯ್ಯೋ ಪಾಪ ರೀ ಇವ್ರನ್ನ ಯಾಕ ಪಾಪ ಕೂಪು ಕೆಳ್ಕೊಂಡ್ ಹೋಗ್ತಿದ್ರಾ? ಅಯ್ಯೋ ಅಲ್ಲೆಲ್ಲ ಉಳ್ಕೊಳಕ್ ಜಾಗ ಇಲ್ವಲ್ಲಮ್ಮ, ಬರ್ಲಿ ಬಿಡು. ಆ ಸರಿ ಬಿಡು, ನೀವ್ ಹೇಳಿದ್ರೆ ಕರೆಕ್ಟ್ ಆಗೇ ಇರುತ್ತೆ. ಬರ್ಲಿ ಅದು ಎಲ್ಲಾನು ಬ್ರದರ್ ನಡೀರಿ ಹೋಗೋಣ. ಒಂದ್ ನಿಮಿಷ, ಒಂದೇ ಒಂದು ಫೋನ್ ಕಾಲ್ ಮಾಡ್ಬಿಡ್ತೀನಿ. ಹಲೋ ಕಂಟ್ರೋಲ್ ರೂಮ್, ನಾನು ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್ ಮಾತಾಡ್ತಿದ್ದೀನಿ. ಯವ್ವಾ, ಯಾಕೆ, ಏನಾಯ್ತು? ಪೊಲೀಸಪ್ಪ ಅಂತ ಮೊದ್ಲೇ ಸೊಲ್ಲ ತಾನೆ. ನಾನೊಂದು ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲಿ ನಮ್ಮ ಮೇಲೆ ಕಳ್ಳರು ಅಟ್ಯಾಕ್ ಮಾಡಿದ್ರು. ನಾನು ಅವ್ರ ಫೋಟೋಸ್ ಕೂಡ ಕಳಿಸ್ತೀನಿ, ನನಗೆ ಅವ್ರ ಡೀಟೇಲ್ಸ್ ಸೆಂಡ್ ಮಾಡಿ. ನೀನ್ ತೆಗ್ದಿರೋ ಫೋಟೋಸ್ ಸೆಂಡ್ ಮಾಡು ನಂಗೆ. ಸರಿ ಸಾಹೇಬ್ರೆ. ಇವಳು ಫೋಟೋಸ್ ಬೇರೆ ತೆಗ್ದಿದ್ದಾಳ. ಅಯ್ಯೋ ದೇವ್ರೆ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗುತ್ತೆ. ಸ್ವಾಮಿ ಏನು ಅನ್ಕೋಬೇಡಿ, ನಮ್ಗೆ ಸ್ವಲ್ಪ ಅರ್ಜೆಂಟ್ ಇದೆ, ಹಂಗಾಗಿ ಬೇಗ ಹೊರಡೋಣ ಬನ್ನಿ. ಓ ಲಕ್ಕಿ ಅಜ್ಜಿ, ಇಂತ ಕೆಲ್ಸ ಆಗೋಯ್ತು. ಬನ್ನಿ ದೇವ್ರು, ಬೇಗ ಹೋಗೋಣ. ಒಂದ್ ನಿಮಿಷ, ನಾನು ಟೈರ್ ಚೇಂಜ್ ಮಾಡ್ಬಿಡ್ತೀನಿ. ಅಯ್ಯೋ ಇಂಥದ್ರಲ್ಲ ನಾವು ಪಂಟ್ರು. ಬನ್ನಿ 2 ನಿಮಿಷದಲ್ಲಿ ಚೇಂಜ್ ಮಾಡ್ಬಿಡ್ತೀನಿ. ಸರ್ಟಿಫಿಕೇಟ್ ಒಂದಿಲ್ಲ ಅಷ್ಟೇ. ಹೋಗಿ ನೀವೆಲ್ಲ ಕೂತಿರಿ, ಹಿಂಗ್ ನೋಡಿ ಹಂಗ ಸ್ಟೆಪ್ನಿ ಹಾಕ್ಬಿಟ್ರೆ ಹಂಗ ಚೇಂಜ್ ಆಗ್ಬಿಡುದು. ಬನ್ನಿ ಬನ್ನಿಯಪ್ಪ, ಎಲ್ಲ ಬನ್ನಿ. ರವಿ, ಎಲ್ಲಾನು ಕರ್ಕೊಂಬರಪ್ಪ, ಎಲ್ಲಾನು ಕರ್ಕೊಂಬಕ್ಕಂದ. ಎಕ್ಸ್ಕ್ಯೂಸ್ ಮೀ ಒಂದ್ ಸೆಕೆಂಡ್ ಸಾರಿ ಎವ್ರಿಬಡಿ. ಈ ಅಕ್ಷರ ತಗೊಂಡಿರೋ ಮಗನ್ ತರ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡದೆ ಬಿಟ್ಟು ಹೋಗಿದ್ದಾರೆ ನಮ್ಮಪ್ಪ. ಅದಕ್ಕೆ ಈ ಸೆಲ್ಫ್ ಇಂಟ್ರೊಡಕ್ಷನ್. ಐ ಆಮ್ ಮನೋಜ್ ಕುಮಾರ್, 5 ಡಿಗ್ರಿ. ಈ ಮನೆಗೆ ಹಿರಿ ಮಗ ಕಮ್ ಯಜಮಾನ್. ಇವಾಗ ಅದೆಲ್ಲ ಯಾಕೋ? ಬನ್ನಿ ಅಂತ ಕಿರಿ ಮಗ ಹೇಳ್ಬೇಕಾ? ಒಬ್ಬ ರೆಸ್ಪಾನ್ಸಿಬಲ್ ಜಾಗದಲ್ಲಿ ನಿಂತ್ಕೊಂಡು ಹಿರಿ ಮಗ ಹೇಳ್ತಾ ಇದೀನಿ, ಇವಾಗ ಬನ್ನಿ ಬನ್ನಿ ಅಂತ ಹೇಳ್ತಾ ಇಲ್ವಾ? ಬನ್ನಿ. ಮನೋಜ, ಅಚ್ಚಿಗೆ ಹುಷಾರಿಲ್ಲ ಅಂದ್ರೆ ಏನೋ ನಿಂದು. ನಡೆಯೋ ಒಂದ್ಗಡೆ ಬನ್ನಿ. ಅಮ್ಮ ಲಕ್ಕಿ ನೀನ, ಅಮ್ಮ ಏನಾಯ್ತಮ್ಮ? ಅದು ಅಣ್ಣ, ಅದು ಬೆಳಗಿನ ಜಾವ ಅಲ್ವಾ, ಕಾಲ್ ತೊಳಿಯೋಣ ಅಂತ ಹೋದೆ, ಬಾಚಿ ಇತ್ತು ನೋಡು, ಕಾಲ್ ಜಾರ್ ಬಿಟ್ಬಿಟ್ಟೆ ಅಷ್ಟೇ. ಅದನ್ನ ಅಣ್ಣಮ್ಮನ್ ಕೈ ಹಿಡ್ಕೊಂಡೆ ಹೇಳ್ಬೇಕಾ? ಅಣ್ಣಮ್ಮ ಲಕ್ಕಿ ಹೇಳಿದ್ ನಿಜಾನ? ನಿಜ. ಏನ ನೀನು ನಿಜಾನ ಅಂತ ಅವಳು ಕೇಳಿದ್ರೆ ನಾನೇನ್ ಸುಳ್ಳು ಹೇಳ್ತೀನ? ಹೇಳು, ಬೇಕಿದ್ರೆ ಡಾಕ್ಟರ್ನೇ ಕೇಳು. BP ವೇರಿಯೇಷನ್ ಆಗಿದೆ, ಶುಗರ್ ಲೋ ಆಗಿದ್ರಿಂದ ತಲೆ ಸುತ್ತ ಬಂದ್ ಬಿದ್ದಿದ್ದಾರೆ. ನಾನೊಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ಎಲ್ಲ ಕ್ಯೂರ್ ಆಗುತ್ತೆ. ನಾನು ಹೊಡ್ತೀನಿ. ನೀನು ಉಪಾಯ ಇರ್ಬೇಕಣ್ಣ. ಏನೋ ಅಪ್ಪ ತೋರ್ಸಿ. ಥ್ಯಾಂಕ್ ಯು ಅಜ್ಜಿ, ಕ್ಷಮಿಸಿ, ನೀವೆಲ್ರೂ ಬೇರೆ ನೋವಲ್ಲೇ ಇದ್ರಿ ಅನ್ಸುತ್ತೆ. ನಾವು ಬಂದಿದ್ದು ನಿಮ್ಗೆ ತೊಂದರೆ ಆಯ್ತು ಅನ್ಸುತ್ತೆ. ಹಂಗೆಲ್ಲ ಏನಿಲ್ಲ ಸರ್, ಇರಿ ನೀವು. ಕಂದ ಯಾರಲ್ಲ ಪೊಲೀಸಪ್ಪ ಮತ್ತೆ ಅವ್ರ ಮನೆಯವರು. ನಾನ್ ಕೊಡೋ ಟ್ರೀಟ್ಮೆಂಟ್ಗೆ ಯಾವ ಹಾಸ್ಪಿಟಲ್ ಹಂಗೆ ಟ್ರೀಟ್ಮೆಂಟ್ ಸಿಗ್ಬಾರ್ದು. ಅಪ್ಪನೇ ಮನೋಜ, ಏನೋಪೆ? ಏನಾದ್ರೂ ಅಪ್ಪಿತಪ್ಪಿ ಎರವಟ್ ಕೆಲಸ ಮಾಡಿ ಈ ಪೊಲೀಸಪ್ಪನ ಕೈಗೆ ಮಾಡ್ಕೊಂಡ್ಬಿಟ್ಯಾ? ಅದ್ಯಾಕೆ ಯಾವಾಗ್ಲೂ ನೀನ್ ನನ್ ಮಗದ ಮೇಲೆ ತುಂಬಾ ಬೀಳೋದು? ಸೂರ್ಯ ನಿಮ್ ಮಗ ಅಲ್ವಾ? ಪ್ರಾರಬ್ಧ, ಚರ್ಮ ಮಾಂಸ ಎಲ್ಲ ಬಂದ್ಬಿಡುತ್ತೆ. ಹೇಗಾಯ್ತಿದೆಲ್ಲ?